ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 16 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ILA ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮಿಂದ ಅಪ್ಲೋಡ್ ಆಗುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಈಗ ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳ ನೋಟ್ಸ್ಗಳನ್ನು PDF ರೂಪದಲ್ಲಿ ಪಡೆಯಲು ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಆರ್ಟಿಕಲ್ಗಳನ್ನು ರಿವೈಸ್ ಮಾಡ್ಬೋದು, ನಿಮ್ಮ ಕರೆಂಟ್ ಅಫೇರ್ಸ್ ಪ್ರಿಪ್ರೇಷನನ್ನು ಬೂಸ್ಟ್ ಮಾಡ್ಕೋಬೋದು. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ದ ರೆಗ್ಯುಲೇಟಿಂಗ್ ಬಾಡಿ ಆಫ್ ಮ್ಯೂಚುವಲ್ ಫಂಡ್ಸ್? ಮ್ಯೂಚುವಲ್ ಫಂಡ್ಗಳ ನಿಯಂತ್ರಣ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯಾಗಿತ್ತು. ಆಪ್ಷನ್ಗಳಲ್ಲಿ RBI, ನಾಬಾರ್ಡ್, ಎಕ್ಸಿಮ್, ಸೆಬಿ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈ ಒಂದು ಸಂಸ್ಥೆಯಿಂದ ಮ್ಯೂಚುವಲ್ ಫಂಡ್ಗಳನ್ನು ನಿಯಂತ್ರಣ ಮಾಡಲಾಗುತ್ತೆ. ಇನ್ನು ಇವತ್ತಿನ ಪ್ರಶ್ನೆ, ರ್ಯಾಡ್ಕ್ಲಿಫ್ ರೇಖೆಯನ್ನು ಯಾವ ದೇಶಗಳ ನಡುವೆ ಗಡಿಯಾಗಿ ನಿರ್ಮಾಣ ಮಾಡಲಾಗಿದೆ, ಹಾಕಲಾಗಿದೆ ಅಂತ ಪ್ರಶ್ನೆ ಇದೆ. ದ ರ್ಯಾಡ್ಕ್ಲಿಫ್ ಲೈನ್ ಈಸ್ ದ ಬೌಂಡ್ರಿ ಬಿಟ್ವೀನ್ ವಿಚ್ ಕಂಟ್ರೀಸ್? ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ, ಆಪ್ಷನ್ ಬಿ ಭಾರತ ಮತ್ತು ಚೀನಾ, ಆಪ್ಷನ್ ಸಿ ಭಾರತ ಮತ್ತು ಮ್ಯಾನ್ಮಾರ್, ಆಪ್ಷನ್ ಡಿ ಭಾರತ ಮತ್ತು ಅಫ್ಘಾನಿಸ್ತಾನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ಡೀಟೇಲ್ ಆದ ಒಂದು ಮ್ಯಾಪಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಇನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳಿಂದ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಡಲು ಸಕ್ಷಮರಾಗುತ್ತೀರಿ ಅಂತ ನಾನು ಭರವಸೆಯನ್ನು ನೀಡುತ್ತೇನೆ. ವಿಶ್ವ ಲಿಂಗ ಅಂತರ ಸೂಚ್ಯಂಕವನ್ನು ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಹರ್ ಘರ್ ತಿರಂಗ ಅನ್ನುವ ಒಂದು ಅಭಿಯಾನವನ್ನು ರೀಸೆಂಟ್ ಆಗಿ ಲಾಂಚ್ ಮಾಡಲಾಗ್ತಾ ಇದೆ. ಇದರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ. 2030ರವರೆಗೆ ಭಾರತದ ಶುದ್ಧ ಇಂಧನ ಗುರಿ ಎಷ್ಟು ಅಂತ ತಿಳ್ಕೊಳ್ಳೋಣ. I2U2 ಅನ್ನುವ ಶೃಂಗಸಭೆಯನ್ನು ರೀಸೆಂಟ್ ಆಗಿ ಏರ್ಪಡಿಸಲಾಗಿತ್ತು. ಸೊ ಇದರ ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಳ್ಳೋಣ. I2U2 ಬಗ್ಗೆ, ಇಂಟರ್ಪೋಲ್ ಬಗ್ಗೆ ತಿಳ್ಕೊಳ್ಳೋಣ. ICSC ಅನ್ನುವ ಒಂದು ಹೊಸದಾದಂತಹ ಭಾಗವನ್ನು ಭಾರತ ಸೇರಿಕೊಂಡಿದೆ. ಇದರ ಪೂರ್ಣ ರೂಪ ಏನು ಅಂತ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ವರ್ಲ್ಡ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಬಗ್ಗೆ ಇದೆ. ರೀಸೆಂಟ್ ಆಗಿ ಲಿಂಗ ಅಂತರ ವರದಿ ಅನ್ನುವ ಒಂದು 2022ರ ಆವೃತ್ತಿಯ ರಿಪೋರ್ಟನ್ನು ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಈ ಒಂದು ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗಿದೆ. ಈ ಒಂದು ರಿಪೋರ್ಟ್ನಲ್ಲಿ 146 ದೇಶಗಳ ಒಂದು ಸ್ಟಡಿ ಅಥವಾ ಅಧ್ಯಯನವನ್ನು ಮಾಡಲಾಗಿದ್ದು, ಅದರಲ್ಲಿ ಭಾರತಕ್ಕೆ 135ನೇ ಸ್ಥಾನ ಲಭಿಸಿದೆ. ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಎಕ್ಸಾಮ್ನಲ್ಲೂ ಬರ್ಬೋದು. ವರ್ಲ್ಡ್ ಎಕನಾಮಿಕ್ ಫೋರಂನಿಂದ ರಿಲೀಸ್ ಆಗುವಂತಹ ಗ್ಲೋಬಲ್ ಲಿಂಗ ಅಂತರ ಸೂಚ್ಯಂಕ 2022ರಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಲಭಿಸಿದೆ ಅಂತಂದರೆ 146 ದೇಶಗಳಲ್ಲಿ ಭಾರತಕ್ಕೆ ದೊರಕಿದ ಸ್ಥಾನ 135ನೇ ಸ್ಥಾನ. ಸಾಕಷ್ಟು ಪ್ಯಾರಾಮೀಟರ್ಗಳನ್ನು ಇಟ್ಕೊಂಡು ಅವುಗಳ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗನ್ನು ನೀಡಲಾಗುತ್ತೆ. ಆ ಸ್ಕೋರ್ಗಳು ಎಷ್ಟಾಗುತ್ತೆ ಅಂತ ಪ್ರತಿ ದೇಶಗಳ ಒಂದು ಕ್ಯಾಲ್ಕುಲೇಷನ್ ಮಾಡಿ ಈ ಒಂದು ರ್ಯಾಂಕಿಂಗ್ಗಳನ್ನು ಶ್ರೇಯಾಂಕಗಳನ್ನು ನೀಡಲಾಗುತ್ತೆ. ಸೊ ಆ ರೀತಿಯಾದಂತಹ ಕ್ರೈಟೇರಿಯಾಗಳು ಅಥವಾ ಪ್ಯಾರಾಮೀಟರ್ಸ್ಗಳನ್ನು ಕೂಡ ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಗ್ಲೋಬಲ್ ಲಿಂಗ ಅಂತರ ಸೂಚ್ಯಂಕದ ಜೊತೆ ಮತ್ತೊಂದು ಉಪ ಸೂಚ್ಯಂಕವನ್ನು ಕೂಡ ರಿಲೀಸ್ ಮಾಡಿದ್ದು, ಅದರ ಆರೋಗ್ಯ ಮತ್ತು ಬದುಕುಳಿಯುವಿಕೆ ಅನ್ನುವ ಒಂದು ಉಪಕ್ರಮವನ್ನು ಕೂಡ ಉಪ ಸೂಚ್ಯಂಕವನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಸೊ ಅದರಲ್ಲಿ ಭಾರತಕ್ಕೆ 146ನೇ ಸ್ಥಾನ ದೊರಕಿದೆ. ಭಾರತವು ತನ್ನ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಸಾಕಷ್ಟು ಕಳಪೆಯಾದಂತಹ ಪ್ರದರ್ಶನ ಅಥವಾ ಒಂದು ಪರ್ಫಾರ್ಮೆನ್ಸನ್ನು ನೀಡಿದ್ದು, ಇದರ ನೆರೆಹೊರೆಯ ರಾಷ್ಟ್ರಗಳಾದಂತಹ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾಕ್ಕಿಂತ ಸಾಕಷ್ಟು ದೂರದಲ್ಲಿ ರ್ಯಾಂಕಿಂಗನ್ನು ಪಡೆದುಕೊಂಡಿದೆ. ಬಾಂಗ್ಲಾದೇಶಕ್ಕೆ 71ನೇ ಸ್ಥಾನ, ನೇಪಾಳಕ್ಕೆ 96, ಶ್ರೀಲಂಕಾ 110ನೇ ಸ್ಥಾನವನ್ನು ಈ ಒಂದು ವಿಶ್ವ ಆರ್ಥಿಕ ವೇದಿಕೆಯಿಂದ ರಿಲೀಸ್ ಆಗುವಂತಹ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತಕ್ಕಿಂತ ಮೇಲ್ಗಡೆಯ ಸ್ಥಾನವನ್ನು ಪಡೆದುಕೊಂಡಿವೆ. ಭಾರತದ ನೆರೆಹೊರೆಯ ರಾಷ್ಟ್ರಗಳಾದಂತಹ ಮಾಲ್ಡೀವ್ಸ್ 117, ಭೂತಾನ್ 126, ಇರಾನ್ 143, ಪಾಕಿಸ್ತಾನ 145, ಅಫ್ಘಾನಿಸ್ತಾನ 146 ಈ ಒಂದು ಶ್ರೇಯಾಂಕವನ್ನು ಪಡೆದುಕೊಂಡಿವೆ. ಇವುಗಳಲ್ಲಿ ಅತ್ಯಂತ ಲಾಸ್ಟ್ ರ್ಯಾಂಕಿಂಗ್ ಅಂತಂದರೆ ಅಫ್ಘಾನಿಸ್ತಾನ. ತಾಲಿಬಾನ್ನ ಆಡಳಿತದಲ್ಲಿರುವಂತಹ ಅಫ್ಘಾನಿಸ್ತಾನ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ
ಲಾಸ್ಟ್ ಅಥವಾ ಒಂದು ಕೊನೆಯ ಶ್ರೇಯಾಂಕವನ್ನು ಪಡೆದುಕೊಂಡಿದೆ. ಇನ್ನು ಪ್ರಥಮ ಸ್ಥಾನವನ್ನು ಪಡೆದಂತಹ ದೇಶವನ್ನು ನೋಡೋದಾದರೆ 146 ರಾಷ್ಟ್ರಗಳ ಪೈಕಿ ಐಸ್ಲ್ಯಾಂಡ್ ದೇಶ ಈ ಒಂದು ಲಿಂಗ ಅಂತರ ವರದಿ ಅಥವಾ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಪ್ರಥಮವಾದಂತಹ ಸ್ಥಾನವನ್ನು ಉಳಿಸಿಕೊಂಡಿದೆ. ಅಂದರೆ ಲಾಸ್ಟ್ ಟೈಮ್ ಕೂಡ ಐಸ್ಲ್ಯಾಂಡ್ ದೇಶ ಪ್ರಥಮ ಸ್ಥಾನದಲ್ಲಿತ್ತು ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ. ಅದಾದ ನಂತರ 2ನೇ ರ್ಯಾಂಕ್ನಲ್ಲಿ ಫಿನ್ಲ್ಯಾಂಡ್, 3ನೇ ನಾರ್ವೆ, 4th ನ್ಯೂಜಿಲ್ಯಾಂಡ್, 5th ಸ್ವೀಡನ್ ದೇಶ ಕ್ರಮವಾಗಿ ಈ ಒಂದು ಪಟ್ಟಿಯಲ್ಲಿ ಅಗ್ರ 5 ದೇಶಗಳಾಗಿ ಕಾಣಿಸಿಕೊಂಡಿವೆ. ಇನ್ನು ವರದಿಯ ಪ್ರಕಾರ ಆಗಲೇ ತಿಳಿಸಿದ ಹಾಗೆ ಅಫ್ಘಾನಿಸ್ತಾನ 146ನೇ ರ್ಯಾಂಕನ್ನು ಪಡೆಯುವುದರೊಂದಿಗೆ ಈ ಒಂದು ಶ್ರೇಯಾಂಕದಲ್ಲಿ ಕಳಪೆ ಪ್ರದರ್ಶನವನ್ನು ನೀಡಿದೆ. ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2022ರ ಈ ವರದಿ ಏನಿದೆ ಇದು 16ನೇ ಆವೃತ್ತಿಯಾಗಿದೆ. ಅಂದರೆ ಮೊದಲ ಬಾರಿಗೆ ಈ ಒಂದು ಇಂಡೆಕ್ಸನ್ನು ಸೂಚ್ಯಂಕವನ್ನು 2006ರಿಂದ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ನಿಂದ ಪಬ್ಲಿಷ್ ಮಾಡಲಾಗಿತ್ತು. ಇದು ಮುಖ್ಯವಾಗಿ 4 ಆಯಾಮಗಳಲ್ಲಿ ದೇಶಗಳ ಲಿಂಗ ಅಂತರವನ್ನು ಹೋಲಿಸುತ್ತದೆ. ಅದರಲ್ಲಿ ಮುಖ್ಯವಾಗಿ ಆರ್ಥಿಕ ಅವಕಾಶಗಳು, ಶಿಕ್ಷಣ, ಆರೋಗ್ಯ ಮತ್ತು ಪೊಲಿಟಿಕಲ್ ಲೀಡರ್ಶಿಪ್ ಅಥವಾ ರಾಜಕೀಯ ನಾಯಕತ್ವ, ಈ 4 ಅಂಶಗಳ 4 ಆಯಾಮಗಳ ಒಂದು ಸ್ಕೋರಿಂಗ್ನ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗ್ಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಆರ್ಟಿಕಲ್, ನಮ್ಮ ಭಾರತ ಈಗ 75 ವರ್ಷಗಳ ಸ್ವಾತಂತ್ರ್ಯೋತ್ಸವವನ್ನು ಈ ವರ್ಷ ಆಚರಿಸಿಕೊಳ್ತಾ ಇದೆ. ಅದೇ ಒಂದು ಉತ್ಸವದ ಅಥವಾ ಆಚರಣೆಯ ಒಂದು ಅಂಗವಾಗಿ ಪ್ರತಿ ನಿವಾಸದಲ್ಲೂ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಬೇಕು ಅಂತ ಉತ್ತೇಜನೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ಹರ್ ಘರ್ ತಿರಂಗಾ ಅನ್ನುವ ಒಂದು ಕಾರ್ಯಕ್ರಮವನ್ನು ಅಭಿಯಾನವನ್ನು ಲಾಂಚ್ ಮಾಡಲಾಗ್ತಾ ಇದೆ. ಈ ಹರ್ ಘರ್ ತಿರಂಗಾ ಅಂತಂದ್ರೆ ಏನಂತಂದ್ರೆ ಪ್ರತಿ ನಿವಾಸದಲ್ಲೂ 75ನೇ ಒಂದು ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಆಚರಿಸಬೇಕಾದ ಸಮಯದಲ್ಲಿ ಆಗಸ್ಟ್ 15ರಂದು ಪ್ರತಿ ಮನೆಯ ಎದುರಿಗೆ ಕೂಡ ಒಂದು ತಿರಂಗಾವನ್ನು ಅಥವಾ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಬೇಕು ಅಂತ ಇದರ ಉದ್ದೇಶ ಆಗಿದೆ. ಇದರ ನೋಡಲ್ ಸಚಿವಾಲಯ ಯಾವುದು ಅಂತಂದ್ರೆ ಸಂಸ್ಕೃತಿ ಸಚಿವಾಲಯ, ಕಲ್ಚರಲ್ ಮಿನಿಸ್ಟ್ರಿ ಇದರ ನೋಡಲ್ ಏಜೆನ್ಸಿ ಆಗಿದ್ದು ಆಜಾದಿ ಕಾ ಅಮೃತ್ ಮಹೋತ್ಸವದ ಆಶ್ರಯದಲ್ಲಿ ಈ ಒಂದು ಹರ್ ಘರ್ ತಿರಂಗಾ ಅನ್ನೋ ಒಂದು ಕ್ಯಾಂಪೇನ್ ಅನ್ನು ನಡೆಸಲಾಗ್ತಾ ಇದೆ. ಭಾರತ ರಾಷ್ಟ್ರಧ್ವಜ ಏನಿದೆ ಇದು ಇಡೀ ದೇಶಕ್ಕೆ ಅತ್ಯಂತ ಹೆಮ್ಮೆಯ ಒಂದು ಮೂಲವಾಗಿದ್ದು ಧ್ವಜವನ್ನು ಮತ್ತಷ್ಟು ಗೌರವಿಸುವ ಉದ್ದೇಶದಿಂದ ಹರ್ ಘರ್ ತಿರಂಗಾ ಅನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇದು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರಿಂದ ಈ ಒಂದು ಕ್ಯಾಂಪೇನ್ ಅನುಮೋದನೆಯನ್ನ ಕೂಡ ಪಡೆದುಕೊಂಡಿದ್ದು ಇದರ ಉಪಕ್ರಮಗಳ ಉಸ್ತುವಾರಿಯನ್ನ ಕೂಡ ಗೃಹ ಸಚಿವಾಲಯದಿಂದ ವಹಿಸಲಾಗುವುದು. ಇನ್ನು ಧ್ವಜಾರೋಹಣ ಒಂದು ನ್ಯೂಸ್ನಲ್ಲಿ ಇರುವುದರಿಂದ ಧ್ವಜಾರೋಹಣಕ್ಕೆ ಅಥವಾ ನಮ್ಮ ಭಾರತದ ಧ್ವಜಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಹಿತೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ಭಾರತದ ಧ್ವಜ ಸಂಹಿತೆ 2002ರಲ್ಲಿ ತರಲಾದಂತಹ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳ ಬಗ್ಗೆ ತಿಳ್ಕೋಣ. ಭಾರತದ ರಾಷ್ಟ್ರಧ್ವಜದ ಬಳಕೆ ಮತ್ತು ಪ್ರದರ್ಶನ ಮತ್ತು ಹಾರಾಟ ಮಾಡುವಂತಹ ಅಂದರೆ ಆರೋಹಣ ಅವರೋಹಣ ಮಾಡುವಂತಹ ಮಾರ್ಗಸೂಚಿಗಳನ್ನು ಒದಗಿಸುವಂತಹ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳೇನಿವೆ ಇದು ಭಾರತದ ಧ್ವಜ ಸಂಹಿತೆ ನ್ಯಾಷನಲ್ ಫ್ಲಾಗ್ ಕೋಡ್ 2002ರ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ತರಲಾಗಿತ್ತು. ಇದನ್ನು ಜನವರಿ 26, 2002ರಂದು ಕಾರ್ಯರೂಪಕ್ಕೆ ತರಲಾಗಿತ್ತು. ಸೊ ಇದರಲ್ಲಿ ಆಲ್ರೆಡಿ ತಿಳಿಸಿದ ಹಾಗೆ ಸಾರ್ವಜನಿಕ ಸ್ಥಳದಲ್ಲಿ, ಖಾಸಗಿ ಪ್ರದೇಶದಲ್ಲಿ, ಸರ್ಕಾರಿ ಸಂಸ್ಥೆಗಳಿಂದ ರಾಷ್ಟ್ರೀಯ ಧ್ವಜದ ಪ್ರದರ್ಶನವನ್ನು ಯಾವ ರೀತಿಯಿಂದ ನಡೆಸಬೇಕು ಅಥವಾ ಅದನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ಈ ಕಾನೂನುಗಳನ್ನು, ಪದ್ಧತಿಗಳನ್ನು, ಆಚರಣೆಗಳನ್ನು ಮಾಡಲು ಒಂದು ಮಾರ್ಗಸೂಚಿಯನ್ನು ತರಲಾಯಿತು. 2002 ನ್ಯಾಷನಲ್ ಫ್ಲಾಗ್ ಕೋಡ್ ಜನವರಿ 26ರಂದು ಕಾರ್ಯರೂಪಕ್ಕೆ ಬಂದಿತ್ತು. ಭಾರತದ ಈ ಧ್ವಜ ಸಂಹಿತೆ 2002 ಲಾಸ್ಟ್ ಇಯರ್ ಅಂದರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಪರಿಷ್ಕರಣೆ ಮಾಡಲಾಯಿತು. ಇದರ ಪ್ರಕಾರ ಯಂತ್ರದಿಂದ ನಿರ್ಮಿತವಾದಂತಹ ಪಾಲಿಸ್ಟರ್ ನಿಂದ ತಯಾರಿಸಲಾದಂತಹ ರಾಷ್ಟ್ರೀಯ ಧ್ವಜಗಳನ್ನು ಬಳಕೆ ಮಾಡಲು ಅನುಮತಿಯನ್ನು ಈ ಒಂದು ಪರಿಷ್ಕರಣೆಯಲ್ಲಿ ನೀಡಲಾಗಿದೆ. ಸಾಮಾನ್ಯವಾಗಿ ರಾಷ್ಟ್ರಧ್ವಜವನ್ನು ಹತ್ತಿ, ಪಾಲಿಸ್ಟರ್, ಉಣ್ಣೆ, ರೇಷ್ಮೆ, ಖಾದಿ, ಬಂಟಿಂಗ್ನಿಂದ ಮಾಡಲಾದಂತಹ ಕೈಯಿಂದ ನೂಲುವಂತಹ ನೇಯ್ದ ಅಥವಾ ಯಂತ್ರಗಳಿಂದ ತಯಾರಿಸಲ್ಪಟ್ಟಂತಹ ರಾಷ್ಟ್ರ ಧ್ವಜವನ್ನು ನಾವು ಸದ್ಯಕ್ಕೆ ಬಳಸಬಹುದಾಗಿದೆ.
ರಾಷ್ಟ್ರಧ್ವಜದ ಮುಖ್ಯವಾದ ಒಂದು ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ಇದು ಮುಖ್ಯವಾಗಿ ಒಂದು ರೆಕ್ಟ್ಯಾಂಗಲ್ ಶೇಪ್ ಅಥವಾ ಆಯತಾಕಾರದ ಆಕಾರದಲ್ಲಿರಬೇಕು. ಮತ್ತೆ ಇದರ ಗಾತ್ರ ಮತ್ತು ಉದ್ದದ ಅನುಪಾತ 3:2 ಅಂದ್ರೆ 3:2 ಉದ್ದ ಮತ್ತು ಅಗಲದ ಅನುಪಾತವನ್ನ ಈ ರಾಷ್ಟ್ರಧ್ವಜ ಹೊಂದಿರಲೇಬೇಕಾದಂತಹ ಒಂದು ರೂಲ್ಸ್ ಅನ್ನ ಭಾರತದ ನ್ಯಾಷನಲ್ ಫ್ಲಾಗ್ ಕೋಡ್ 2002ರ ಒಂದು ಮಾರ್ಗಸೂಚಿಯಲ್ಲಿ ನಿರ್ದೇಶನ ಮಾಡಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅನ್ನ ನೋಡೋಣ. ಮುಂದಿನ ಆರ್ಟಿಕಲ್ ಭಾರತದ ಶುದ್ಧ ಶಕ್ತಿ ಗುರಿಯ ಬಗ್ಗೆ ಇದೆ. ಕ್ಲೀನ್ ಎನರ್ಜಿಗಳ ಒಂದು ಟಾರ್ಗೆಟ್ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಅನ್ನ ನೋಡೋದಾದ್ರೆ, ಭಾರತ ನಿಗದಿತ ಸಮಯಕ್ಕಿಂತ 9 ವರ್ಷಗಳ ಮುಂಚಿತವಾಗಿಯೇ ಶುದ್ಧ ಇಂಧನಗಳ ಗುರಿಯನ್ನ ಸಾಧಿಸಿದೆ ಅಂತ ಕೇಂದ್ರ ವಿದ್ಯುತ್ ಸಚಿವರಾದಂತಹ ಆರ್ ಸಿಂಗ್ ಅವರು ಸಿಡ್ನಿಯಲ್ಲಿ ನಡೆದಂತಹ ಸಿಡ್ನಿ ಎನರ್ಜಿ ಫೋರಂ ಈ ಒಂದು ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ. ಭಾರತದ ಕ್ಲೀನ್ ಎನರ್ಜಿ ಟಾರ್ಗೆಟ್ಸ್ ಅಂತ ಇದರ ಒಂದು ಉದ್ದೇಶ. 2030ರವರೆಗೆ ಸುಮಾರು 500 ಗೀಗಾವ್ಯಾಟ್ಗಳಷ್ಟು ನವೀಕರಿಸಬಹುದಾದಂತಹ ಇಂಧನವನ್ನ ಪ್ರೊಡ್ಯೂಸ್ ಮಾಡುವುದು ಅಥವಾ ಉತ್ಪಾದನೆ ಮಾಡುವ ಒಂದು ಉದ್ದೇಶವನ್ನ ಈ ಕ್ಲೀನ್ ಎನರ್ಜಿ ಟಾರ್ಗೆಟ್ಸ್, ಕ್ಲೀನ್ ಎನರ್ಜಿ ಗೋಲ್ಸ್ ಅಂತ ಕರೆಯಲಾಗುತ್ತೆ. 2030ರವರೆಗೆ 500 ಗೀಗಾವ್ಯಾಟ್ಗಳಷ್ಟು ನವೀಕರಿಸಬಹುದಾದಂಥ ರಿನ್ಯೂಯಬಲ್ ಎನರ್ಜಿಗಳ ಸೋರ್ಸಸ್ ಅನ್ನ ಡೆವಲಪ್ ಮಾಡುವುದು. ಈ ನವೀಕರಿಸಬಹುದಾದಂಥ ಇಂಧನಗಳಲ್ಲಿ ಮುಖ್ಯವಾಗಿ ಸೋಲಾರ್ ಎಲೆಕ್ಟ್ರಿಕ್ ಎನರ್ಜಿ ಆಗಿರಬಹುದು, ಬ್ಯಾಟ್ರಿಗಳಿಂದ ನಡೆಯುವಂತಹ ಒಂದು ಸಿಸ್ಟಮ್ ಆಗಿರ್ಬೋದು, ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಆಗಿರ್ಬೋದು, ಇವುಗಳನ್ನು ಕಾರ್ಯರೂಪಕ್ಕೆ ತರುವ ಉದ್ದೇಶದಿಂದ 500 ಗೀಗಾವ್ಯಾಟ್ಗಳಷ್ಟು ನವೀಕರಿಸಬಹುದಾದಂಥ ಇಂಧನವನ್ನು 2030ರ ವೇಳೆಗೆ ಸಾಧನೆ ಮಾಡುವಂತಹ ಗುರಿಯನ್ನು ಭಾರತ ಹೊಂದಿದೆ. ಈ ಒಂದು ಟಾರ್ಗೆಟ್ ಅನ್ನು ಗ್ಲಾಸ್ಗೋದಲ್ಲಿ ನಡೆದಂತಹ ಯುನೈಟೆಡ್ ನೇಷನ್ನ ಕಾನ್ಫರೆನ್ಸ್ ಆಫ್ ಪಾರ್ಟಿಯ 21ನೇ ಸಮ್ಮೇಳನದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಈ ಒಂದು ಟಾರ್ಗೆಟ್ ಅನ್ನು ಜಗತ್ತಿನ ಮುಂದೆ ಹೇಳಿಕೊಂಡಿದ್ದರು. ಸೊ ಅದರ ಒಂದು ಭಾಗವಾಗಿ ಸದ್ಯಕ್ಕೆ ಭಾರತವು 162 ಗೀಗಾವ್ಯಾಟ್ಗಳಷ್ಟು, 1 ಗೀಗಾವ್ಯಾಟ್ ಅಂತಂದ್ರೆ 1000 ಮೆಗಾವ್ಯಾಟ್ಗಳಷ್ಟು ನವೀಕರಿಸಬಹುದಾದಂತಹ ಶಕ್ತಿಯ ಸಾಮರ್ಥ್ಯವನ್ನು ಸದ್ಯಕ್ಕೆ ಭಾರತದಲ್ಲಿ ಸ್ಥಾಪಿಸಲಾಗಿದೆ. ಇದು 402 ಗೀಗಾವ್ಯಾಟ್ಗಳ ವಿದ್ಯುತ್ ಶಕ್ತಿಯನ್ನು ಸ್ಥಾಪಿಸಿದ, ಅಂದರೆ 41% ಆಲ್ರೆಡಿ ಈಗ ರೀಚ್ ಆಗಿದೆ. ಉಳಿದದ್ದನ್ನು ಇನ್ನೂ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಇರುವುದರಿಂದ ಈ ಒಂದು ಗೋಲನ್ನು ಸರಿಯಾದ ಸಮಯಕ್ಕೆ ಸಾಧಿಸುವಂತಹ ಎಲ್ಲ ಕಾನ್ಫಿಡೆನ್ಸನ್ನು ಭಾರತದ ವಿದ್ಯುತ್ ಸಚಿವರು ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 2030ರವರೆಗೆ ಭಾರತದಿಂದ ಉಪಯೋಗಿಸಲ್ಪಡುವಂತಹ ವಿದ್ಯುತ್ನ ಅಥವಾ ಒಂದು ಶಕ್ತಿಯ 50% ಈ ಒಂದು ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳಿಂದ ಮಾಡಲಾಗುವುದು ಅಂತ ಕೂಡ ಹೇಳಿದ್ದಾರೆ. 2015ರ ವೇಳೆಗೆ ಭಾರತವು ತನ್ನ ರಾಷ್ಟ್ರೀಯವಾಗಿ ನಿರ್ಧರಿಸಿದ ಕೊಡುಗೆಗಳ, ಅಂದರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಗಳ ಭಾಗವಾಗಿ 2030ರ ವೇಳೆಗೆ ತನ್ನ ಶಕ್ತಿಯ 40%ನಷ್ಟು ನವೀಕರಿಸಬಹುದಾದಂಥ ಮೂಲಗಳಿಂದ ಶಕ್ತಿಯನ್ನು ಉತ್ಪಾದಿಸುತ್ತದೆ ಅಂತ ಒಂದು ಟಾರ್ಗೆಟ್ ಅನ್ನು ಇಟ್ಟುಕೊಂಡಿದೆ. ಇನ್ನು ಈ ಕಾಂಟೆಕ್ಸ್ಟ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಸಿಡ್ನಿ ಎನರ್ಜಿ ಫೋರಮ್ ಅನ್ನು ಆಸ್ಟ್ರೇಲಿಯಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ ಇದರ ಪ್ರಕಾರ ಇದರಲ್ಲಿ ಭಾಗವಹಿಸಿದಂತಹ ರಾಷ್ಟ್ರಗಳಾದ ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಭಾರತ, ಇಂಡೋನೇಷ್ಯಾ, ಪೆಸಿಫಿಕ್ ದ್ವೀಪಗಳ ರಾಷ್ಟ್ರವಾದಂತಹ ಸಮೋವಾದ ಮಂತ್ರಿಗಳು ಈ ಒಂದು ಕಡಿಮೆ ಹೊರಸೂಸುವಿಕೆ ಅಥವಾ ಲೋ ಕಾರ್ಬನ್ ಎಮಿಷನ್ನ ತಂತ್ರಜ್ಞಾನಗಳು ಅಥವಾ ಟೆಕ್ನಾಲಜಿಗಳಿಗೆ ಬದ್ಧವಾಗಿ ಒಂದು ಪ್ರಮುಖ ಕಂಪನಿಗಳ ನಾಯಕರೊಂದಿಗೆ ಈ ಒಂದು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ವೇದಿಕೆ ಈ ಸಿಡ್ನಿ ಎನರ್ಜಿ ಫೋರಮ್ ಆಗಿತ್ತು. ಈ ಒಂದು ವೇದಿಕೆಯಲ್ಲಿ ಸೌರಶಕ್ತಿ, ಹೈಡ್ರೋಜನ್, ನಿರ್ಣಾಯಕವಾದಂತಹ ಖನಿಜಗಳು, ಬ್ಯಾಟರಿಗಳಂತಹ ಪ್ರಮುಖವಾದಂತಹ ಶುದ್ಧ ಇಂಧನ ತಂತ್ರಜ್ಞಾನಗಳಲ್ಲಿನ ಒಂದು ಇನೋವೇಷನ್ಗಳ ಮೇಲೆ ಫೋಕಸ್ ಮಾಡಿ ಈ ಒಂದು ವೇದಿಕೆಯಲ್ಲಿ ಚರ್ಚೆಯನ್ನು ನಡೆಸಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಹೂಡಿಕೆದಾರರು ಮತ್ತು ವ್ಯವಹಾರ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸರ್ಕಾರದ ನಡುವಿನ ಒಂದು ಸಂಪರ್ಕವನ್ನು ಡೆವಲಪ್ ಮಾಡುವ ಉದ್ದೇಶದಿಂದ ಸಿಡ್ನಿ ಎನರ್ಜಿ ಫೋರಮ್ ಅನ್ನು ಈ ಒಂದು ವೇದಿಕೆಯನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಂದ್ರ ವಿದ್ಯುತ್ ಸಚಿವರು ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ, I2U2 ಅನ್ನೋ ಒಂದು ಸಮಿಟ್ ಅಥವಾ ಶೃಂಗಸಭೆ ರೀಸೆಂಟ್ ಆಗಿ ಕನ್ಕ್ಲೂಡ್ ಆಗಿದ್ದು, ಕಾಂಟೆಕ್ಸ್ಟ್ ಅನ್ನು ತಿಳ್ಕೊಳ್ಳೋದಾದ್ರೆ ಜುಲೈ 14ರಂದು ಈ ಒಂದು I2U2 ಅನ್ನೋ ಒಂದು ಶೃಂಗಸಭೆಯನ್ನು ಏರ್ಪಡಿಸಲಾಗಿತ್ತು. ಇದು ವರ್ಚುವಲ್ ಆಗಿ ನಡೆದಂತಹ ಶೃಂಗಸಭೆಯಾಗಿದ್ದು, ಈ ಒಂದು ಸಂದರ್ಭದಲ್ಲಿ I2U2 ಅಂತಂದರೆ
ಭಾರತ, ಇಸ್ರೇಲ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈ 4 ದೇಶಗಳು ಈ ಒಂದು I2U2 ಅನ್ನುವ ಸಮಿಟ್ನಲ್ಲಿ ಭಾಗವಹಿಸಿದ್ದು. I2U2 ಅಂತಂದರೆ ಇಂಡಿಯಾ, ಇಸ್ರೇಲ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈ 4 ದೇಶಗಳು ಭಾಗವಹಿಸಿದಂತಹ ಒಂದು ಶೃಂಗಸಭೆಯಾಗಿದೆ. ಇದರಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಈ ವರ್ಚುವಲ್ ಮೀಟಿಂಗ್ನಲ್ಲಿ ಅಮೆರಿಕದ ಅಧ್ಯಕ್ಷರಾದಂತಹ ಜೋ ಬಿಡನ್ ಅವರು, ರೀಸೆಂಟಾಗಿ ಇಸ್ರೇಲ್ನ ಪ್ರಧಾನಮಂತ್ರಿಯಾದಂತಹ ಯೈರ್ ಲ್ಯಾಪಿಡ್ ಅವರು, ಮತ್ತು ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಯ್ಯಾನ್ ಇವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಮೀಟಿಂಗನ್ನು ನಡೆಸಲಾಗಿತ್ತು. ಈ ಒಂದು I2U2 ಸಮ್ಮೇಳನದಲ್ಲಿ ಸಾಕಷ್ಟು ವಿಷಯಗಳನ್ನು ಕುರಿತಾದಂತಹ ಒಂದು ಚರ್ಚೆಯನ್ನು ನಡೆಸಲಾಯಿತು. ಅದರಲ್ಲಿ ಮುಖ್ಯವಾಗಿ ಈ ಒಂದು ರಾಷ್ಟ್ರಗಳ ನಡುವಿನ ಒಂದು ಸಂಭವನೀಯ ಜಾಯಿಂಟ್ ಪ್ರಾಜೆಕ್ಟ್ಗಳನ್ನು ನಡೆಸುವುದು ಮತ್ತು ವಿವಿಧ ರೀತಿಯಾದಂತಹ ಸೆಕ್ಟರ್ಗಳಿಗೆ ಸಂಬಂಧಿಸಿದಂತಹ ವ್ಯಾಪಾರ ಮತ್ತು ಹೂಡಿಕೆಯ ಸಂಬಂಧಿತವಾದಂತಹ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶದಿಂದ ಪರಸ್ಪರರು ಈ ಒಂದು ಇಂಟ್ರೆಸ್ಟನ್ನು ಶೇರ್ ಮಾಡಿದರು. ಅದೇ ರೀತಿ ಸಾಮಾನ್ಯ ಕ್ಷೇತ್ರಗಳ ಕುರಿತಾದಂತಹ ವಿಷಯಗಳನ್ನು ಕೂಡ ಈ I2U2 ಸಮಿಟ್ನಲ್ಲಿ ಡಿಸ್ಕಸ್ ಮಾಡಲಾಯಿತು. ಇನ್ನು ಕಳೆದ ವರ್ಷ 18ರಂದು ಈ 4 ದೇಶಗಳ ವಿದೇಶಾಂಗ ಸಚಿವರ ಒಂದು ಸಮಕ್ಷಮದಲ್ಲಿ ಈ ರೀತಿಯಾದಂತಹ I2U2 ಅನ್ನುವ ಗ್ರೂಪಿಂಗನ್ನು ಪರಿಕಲ್ಪನೆ ಮಾಡಲಾಗಿತ್ತು. ಇದು ಮುಖ್ಯವಾಗಿ ವಾಟರ್ ಮ್ಯಾನೇಜ್ಮೆಂಟ್ ಅಂದರೆ ನೀರಿನ ಮತ್ತು ಎನರ್ಜಿ ಅಥವಾ ಶಕ್ತಿಯ, ಸಾರಿಗೆ, ಬಾಹ್ಯಾಕಾಶ, ಆರೋಗ್ಯ, ಆಹಾರ ಭದ್ರತೆ ಅಂತ ಮುಖ್ಯವಾದಂತಹ 6 ಗುರುತಿಸಲ್ಪಟ್ಟ ಕ್ಷೇತ್ರಗಳಿಗೆ ಜಂಟಿಯಾಗಿ ಹೂಡಿಕೆಗಳನ್ನು ಮಾಡಿ ಒಂದು ಸಮಗ್ರವಾದಂತಹ ಡೆವಲಪ್ಮೆಂಟನ್ನು ಉತ್ತೇಜಿಸುವ ಗುರಿಯನ್ನು ಈ I2U2 ಸಮಿಟ್ ಹೊಂದಿದೆ. ಇದರೊಂದಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ಮೂಲಸೌಕರ್ಯಗಳ ಒಂದು ಮಾಡರ್ನೈಸೇಷನ್ ಆಗಿರ್ಬೋದು, ಪ್ರೈವೇಟ್ ಕ್ಷೇತ್ರದಲ್ಲಿ ಬಂಡವಾಳ ಮತ್ತು ಪರಿಣಿತಿನ ಸ್ಕಿಲ್ ಡೆವಲಪ್ಮೆಂಟ್ ಆಗಿರಬಹುದು, ಮತ್ತು ಕೈಗಾರಿಕೆಗಳಿಗೆ ಕಡಿಮೆ ಇಂಗಾಲದ ಅಭಿವೃದ್ಧಿ ಅಥವಾ ಲೋ ಕಾರ್ಬನ್ ಎಮಿಷನ್ಗಳ ಒಂದು ಕುರಿತಾದಂತಹ ಮಾರ್ಗದರ್ಶನಗಳನ್ನು ನೀಡುವುದು, ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು, ಉದಯೋನ್ಮುಖ ಮತ್ತು ಹಸಿರು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಒಂದು ಉದ್ದೇಶದಿಂದ I2U2 ಅನ್ನುವ ಸಮಿಟನ್ನು 4 ರಾಷ್ಟ್ರಗಳು ಹಮ್ಮಿಕೊಂಡಿದ್ದವು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ, ಅಂತಾರಾಷ್ಟ್ರೀಯ ಮಕ್ಕಳ ಲೈಂಗಿಕ ಶೋಷಣೆ ಇದರ ವಿರುದ್ಧ ನಡೆಸಲಾದಂತಹ ಉಪಕ್ರಮ ಇದು ICSE ಅಂತ, ಇಂಟರ್ನ್ಯಾಷನಲ್ ಚೈಲ್ಡ್ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಡೇಟಾಬೇಸ್. ಈ ಜಾಗತಿಕವಾಗಿ ಮಕ್ಕಳ ಶೋಷಣೆಯ ವಿರುದ್ಧ ಮಾಡಲಾಗುವಂತಹ ಸಾಕಷ್ಟು ವಿಧವಾದಂತಹ ಶೋಷಣೆಗಳ ಒಂದು ಡೇಟಾಬೇಸನ್ನು ಈ ಒಂದು ICSE ಉಪಕ್ರಮದಲ್ಲಿ ಮೇಂಟೈನ್ ಮಾಡಲಾಗುತ್ತೆ ಇಂಟರ್ಪೋಲ್ ಏಜೆನ್ಸಿಯಿಂದ. ಇಂಟರ್ಪೋಲ್ ಅಂದರೆ ಏನು ಅಂತ ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ಸ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಖ್ಯವಾಗಿ ಈಗ ಕಾಂಟೆಕ್ಸ್ಟನ್ನು ತಿಳ್ಕೊಳ್ಳೋದಾದರೆ, ಈ ಒಂದು ನಮ್ಮ ಭಾರತದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ CBI ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ, ಇಂಟರ್ಪೋಲ್ ಸಂಸ್ಥೆಯೊಂದಿಗೆ ಈ ಇಂಟರ್ನ್ಯಾಷನಲ್ ಚೈಲ್ಡ್ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಡೇಟಾಬೇಸ್ಗಳ ಉಪಕ್ರಮಕ್ಕೆ ಸೇರಿಕೊಂಡಿದೆ. ಅಂದರೆ ಇದರ ಅರ್ಥ ಈ ಜಾಗತಿಕವಾಗಿ ಮಕ್ಕಳ ಮೇಲೆ ಆಗುವಂತಹ ವಿವಿಧ ಲೈಂಗಿಕ ನಿಂದನೆಗಳಾಗಿರಬಹುದು, ಅವುಗಳನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಶೋಷಣೆಗಳನ್ನು ಮತ್ತು ಮಕ್ಕಳನ್ನು ಬಲಿಪಶು ಮಾಡುವಂತಹ ಅಪರಾಧಗಳ ದೃಶ್ಯಗಳನ್ನು ಗುರುತಿಸುವ ಒಂದು ಡೇಟಾಬೇಸ್ ಇಂಟರ್ಪೋಲ್ನ ಏಜೆನ್ಸಿಯಾದಂತಹ ICSEನಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಈ ಒಂದು ಡೇಟಾಬೇಸ್ಗೆ ಭಾರತದ CBI ಕೂಡ ಆಕ್ಸೆಸ್ ಮಾಡುವ ಒಂದು ಅವಕಾಶವನ್ನು, ಇದರ ಸದಸ್ಯತ್ವವನ್ನು ಪಡೆದುಕೊಳ್ಳುವುದರ ಮೂಲಕ ಭಾರತದ CBI ಪಡೆದುಕೊಂಡಿದೆ. ಮಕ್ಕಳ ಮೇಲೆ ಜಗತ್ತಿನಾದ್ಯಂತ ಮಾಡುತ್ತಿರುವಂತಹ ಶೋಷಣೆಗಳನ್ನು ಗುರುತಿಸುವುದು, ಪತ್ತೆ ಹಚ್ಚುವುದು, ಇನ್ವೆಸ್ಟಿಗೇಷನ್ ಮಾಡುವ ಒಂದು ಕಾರ್ಯಗಳನ್ನು ಸಲೀಸಾಗಿ ನಡೆಸುವ ಒಂದು ಅವಕಾಶವನ್ನು ಭಾರತದ CBI ಮಾಡಿಕೊಡ್ತಾ ಇದೆ. ಇನ್ನು ಈ ICSEನ ಒಂದು ರೆಕಾರ್ಡ್ ಪ್ರಕಾರ 2022 ಜುಲೈ ಹೊತ್ತಿಗೆ ಈ ಡೇಟಾಬೇಸ್ನಲ್ಲಿ ಅಥವಾ ಈ ಒಂದು ಸಾಫ್ಟ್ವೇರ್ ಮೂಲಕ ತಯಾರಿಸಲಾದಂತಹ ಡೇಟಾಬೇಸ್ನಲ್ಲಿ ಇಂಟರ್ಪೋಲ್ನಿಂದ ಸುಮಾರು 30,000ಕ್ಕೂ ಹೆಚ್ಚು ಮಕ್ಕಳ ಒಂದು ಶೋಷಣೆ ಆಗಿರ್ಬೋದು, ಅವುಗಳನ್ನು ಬಲಿಪಶು ಮಾಡುವಂತಹ ಕೆಲಸಗಳಾಗಿರ್ಬೋದು, ಕ್ರೈಮ್ಗಳಾಗಿರ್ಬೋದು, ಮತ್ತು 13,000ಕ್ಕೂ ಹೆಚ್ಚು ಅಪರಾಧಿಗಳನ್ನು ಈ ಒಂದು ಡೇಟಾಬೇಸ್ನಿಂದ ಅದರ ಸಹಾಯದಿಂದ ಗುರುತಿಸಲಾಗಿದೆ. ಸೊ ಈ ಡೇಟಾಬೇಸ್ ಮತ್ತು ಸಾಫ್ಟ್ವೇರ್ಗೆ ಆಕ್ಸೆಸ್ಸನ್ನು ಪಡೆದಿರುವಂತಹ ಭಾರತ 68ನೇ ರಾಷ್ಟ್ರವಾಗಿದೆ. ಆಲ್ರೆಡಿ ಇದರಲ್ಲಿ 67 ರಾಷ್ಟ್ರಗಳು ಈ ICSE ಅನ್ನುವ ಒಂದು ಇಂಟರ್ಪೋಲ್ನ ಡೇಟಾಬೇಸ್ಗೆ ಆಕ್ಸೆಸ್ಸನ್ನು ಪಡೆದುಕೊಂಡಿದ್ದವು.
ಈಗ 68ನೇ ದೇಶವಾಗಿ ಭಾರತ ಈ ಒಂದು ಅಂತಾರಾಷ್ಟ್ರೀಯ ಮಕ್ಕಳ ಲೈಂಗಿಕ ಶೋಷಣೆ ತಡೆಯುವಂತಹ ಉಪಕ್ರಮಕ್ಕೆ ಸೇರಿಕೊಂಡಿದೆ. ಈ ಒಂದು ಇಂಟರ್ಪೋಲ್ನ ವೆಬ್ಸೈಟ್ ನಲ್ಲಿ ಇರುವಂತಹ ಡೇಟಾಬೇಸ್ ಅಥವಾ ರೆಕಾರ್ಡ್ಗಳ ಪ್ರಕಾರ ಜಾಗತಿಕವಾಗಿ ಪ್ರತಿದಿನ 7 ಮಕ್ಕಳ ಬಲಿಪಶುಗಳನ್ನು ಈ ಒಂದು ಡೇಟಾಬೇಸ್ ಮುಖಾಂತರ ಗುರುತಿಸಬಹುದಾದಂತಹ ಅವಕಾಶವನ್ನು ಈ ಒಂದು ಸಾಫ್ಟ್ವೇರ್ ಡೇಟಾಬೇಸ್ ಮಾಡಿಕೊಡುತ್ತೆ. ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಆದಂತಹ ಇಂಟರ್ಪೋಲ್ ಏಜೆನ್ಸಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದರ ಸ್ಥಾಪನೆ 1923ರಲ್ಲಿ ಸೆಪ್ಟೆಂಬರ್ನಲ್ಲಿ ಆಗಿತ್ತು. ಆವಾಗ ಇದರ ಹೆಸರು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ICPC ಅಂತ ಇತ್ತು. ಅದಾದ ನಂತರ ಈಗ ಇಂಟರ್ಪೋಲ್ ಅಂದರೆ ಇಂಟರ್ನ್ಯಾಷನಲ್ ಪೊಲೀಸ್ ಅಂತ ಆಗಿದೆ. ಇನ್ನು ಈ ಇಂಟರ್ಪೋಲ್ನ ಪ್ರಧಾನ ಕಚೇರಿ ಫ್ರಾನ್ಸ್ ದೇಶದ ಲಿಯಾನ್ನಲ್ಲಿದ್ದು, ಸದ್ಯಕ್ಕೆ ಇದು ಒಂದು ಅತಿ ದೊಡ್ಡದಾದಂತಹ ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆಯಾಗಿದೆ. ವಿಶ್ವದಾದ್ಯಂತ 7 ಪ್ರಾದೇಶಿಕವಾದಂತಹ ಬ್ಯೂರೋಗಳನ್ನು ಇಂಟರ್ಪೋಲ್ ಹೊಂದಿದ್ದು 195 ಸದಸ್ಯ ರಾಷ್ಟ್ರಗಳನ್ನು ಇಂಟರ್ಪೋಲ್ ಏಜೆನ್ಸಿ ಹೊಂದಿದೆ. ಇದರ ಒಂದು ಭಾರತದ ಒಂದು ಕಮ್ಯುನಿಕೇಷನ್ ಮೂಲ ನೋಡಲ್ ಏಜೆನ್ಸಿ ಯಾವುದು ಅಂತಂದರೆ ಭಾರತದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್. ಈಗ ರಿವಿಷನ್ನಲ್ಲಿ ಆರ್ಟಿಕಲ್ಗಿಂತ ಡಿಸ್ಕಷನ್ಗಿಂತ ಮುಂಚೆ ಕೇಳಲಾದಂತಹ ಕೆಲವೊಂದು ಪ್ರಶ್ನೆಗಳನ್ನು ರಿವೈಸ್ ಮಾಡಿಬಿಡೋಣ. ಈ ಆರ್ಟಿಕಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೇಳಲಾದ ಪ್ರಶ್ನೆಗಳು: ವಿಶ್ವ ಲಿಂಗ ಅಂತರ ಸೂಚ್ಯಂಕ ಅಥವಾ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತ ವರ್ಲ್ಡ್ ಎಕನಾಮಿಕ್ ಫೋರಮ್ ಇದರ ಆನ್ಸರ್ ಆಗಿದೆ. ಹರ್ ಘರ್ ತಿರಂಗ ಅನ್ನುವ ಒಂದು ಅಭಿಯಾನದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದರ ಉದ್ದೇಶ ಏನು ಅಂತಂತಂದರೆ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು, ಅಮೃತ ಮಹೋತ್ಸವವನ್ನು ಆಚರಿಸಲು ಪ್ರತಿ ಮನೆಯಲ್ಲೂ ಪ್ರತಿ ನಿವಾಸದಲ್ಲೂ ಧ್ವಜಾರೋಹಣ ಮಾಡಬೇಕು ಅಂತ ಉತ್ತೇಜನ ಮಾಡುವಂತಹ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಇದರ ಮುಖ್ಯ ಉದ್ದೇಶ ಹರ್ ಘರ್ ತಿರಂಗ ಅನ್ನುವ ಒಂದು ಹೆಸರಿನ ಮುಖಾಂತರ ಇದನ್ನು ಸಾಧಿಸಲಾಗ್ತಾ ಇದೆ. ಇದರ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ಕೇಂದ್ರ ಗೃಹ ಸಚಿವಾಲಯದಿಂದ ಮಾಡಲಾಗ್ತಾ ಇದೆ. ಇದರ ನೋಡಲ್ ಏಜೆನ್ಸಿ ಭಾರತದ ಕಲ್ಚರಲ್ ಮಿನಿಸ್ಟ್ರಿ ಆಗಿದೆ. 2030ರವರೆಗೆ ಭಾರತದ ಶುದ್ಧ ಇಂಧನ ಗುರಿ ಎಷ್ಟು ಅಂತ ಆಗಲೇ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಪ್ರಕಾರ 2030ರವರೆಗೆ ಭಾರತವು ಸುಮಾರು 500 ಗಿಗಾವ್ಯಾಟ್ಗಳಷ್ಟು ರಿನ್ಯೂಯಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದಂತಹ ಶುದ್ಧ ಶಕ್ತಿಯ ಮೂಲವನ್ನು ಡೆವಲಪ್ ಮಾಡುವಂತಹ ಟಾರ್ಗೆಟನ್ನು ಭಾರತ ಹೊಂದಿದೆ 2030ರ ವೇಳೆಗೆ. ಈ ಒಂದು ಅನೌನ್ಸ್ಮೆಂಟನ್ನು ಭಾರತದ ಪ್ರಧಾನಮಂತ್ರಿಯವರು ಗ್ಲಾಸ್ಗೋದಲ್ಲಿ ನಡೆದಂತಹ ಕಾನ್ಫರೆನ್ಸ್ ಆಫ್ ಪಾರ್ಟಿ 21ನೇ ಒಂದು COPನಲ್ಲಿ ಇದರ ಒಂದು ಅನೌನ್ಸ್ಮೆಂಟನ್ನು ಮಾಡಿದರು. ಸೊ ನೆಕ್ಸ್ಟ್ ಕ್ವಶನ್, I2U2 ಅನ್ನೋ ಒಂದು ಶೃಂಗಸಭೆಯನ್ನು ಏರ್ಪಡಿಸಲಾಗಿತ್ತು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇದರ ಪೂರ್ಣ ರೂಪ ಏನು ಅಂತಂದರೆ I2U2 ಅಂತಂದರೆ 2I 2Uಗಳು ಬರುತ್ತವೆ. ಇದರಲ್ಲಿ 4 ರಾಷ್ಟ್ರಗಳ ಒಂದು ಸಹಯೋಗದಲ್ಲಿ ನಡೆದಂತಹ ಸಮ್ಮಿಟ್ ಆಗಿದ್ದು, ಇಂಡಿಯಾ, ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ 4 ರಾಷ್ಟ್ರಗಳ ಒಂದು ಸಹಯೋಗದಿಂದ ಈ ಗ್ರೂಪಿಂಗ್ಸನ್ನು ನಿರ್ಮಾಣ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಇಂಟರ್ಪೋಲ್ನ ICSCಯ ಪೂರ್ಣ ರೂಪ ಏನು ಅಂತ ಪ್ರಶ್ನೆ ಇದೆ. ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಇದರ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಚೈಲ್ಡ್ ಸೆಕ್ಶುವಲ್ ಎಕ್ಸ್ಪ್ಲಾಯ್ಟೇಷನ್ ಡೇಟಾಬೇಸ್. ಇದು ಇಂಟರ್ಪೋಲ್ನ ಒಂದು ಉಪಕ್ರಮವಾಗಿದ್ದು, ಇದಕ್ಕೆ ಭಾರತ 68ನೇ ರಾಷ್ಟ್ರವಾಗಿ ಈ ಒಂದು ಡೇಟಾಬೇಸ್ಗೆ ಆಕ್ಸೆಸಿಬಿಲಿಟಿಯನ್ನು ಪಡೆದುಕೊಂಡಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದ್ದರ ಯಾವುದೇ ರೀತಿಯಾದಂಥ ಸಜೆಷನ್ಗಳನ್ನು ನಿಮಗೆ ಕೊಡಬೇಕು ಅನ್ನಿಸ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ಗಳನ್ನು ತರಲು ವಿ ಆರ್ ಆಲ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎ ನೈಸ್